ಅವ್ರ ಜೊತೆ ಅಂದ್ರೆ ನಾನು ಶಿಶಿರ್ ನರ್ಕದಲ್ಲಿ ಜೊತೆಗಿದ್ದಾಗಿಂದಾನು ನಾವು ಒಂಥರ ಹೋರಾಟ ಮಾಡ್ತಾ ಇದ್ವಿ. ಯಾಕೆ ಅಂತಂದ್ರೆ ನಮ್ಮ ನರ್ಕದಲ್ಲಿರೋರು ಎಲ್ಲರನ್ನೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ನಮ್ಮಿಬ್ರಿಗೂ ಅದೇ ಒಂದು ಮೈಂಡ್ ಸೆಟ್ ಇದ್ದಿದೆ. ಮೇ ಬಿ ನಮ್ಮಿಬ್ರನ್ನ ಅಷ್ಟು ಹತ್ರ ಮಾಡ್ತು. ಸೊ ನಮ್ಮಿಬ್ರು ಥಾಟ್ಸು ಒಂದೇ ತರ ಇರೋದು. ಅಂದ್ರೆ ಆಟದಲ್ಲಾಗಿರ್ಬೋದು, ಇಲ್ಲ ಸ್ಟ್ರಾಟಜಿ ಮಾಡೋದ್ರಲ್ಲಾಗಿರ್ಬೋದು, ಹಿಂಗ್ ಗೇಮ್ ಪ್ಲಾನಿಂಗ್ ಅಂದ್ರೆ ಹಿಂಗ್ ಆಡ್ಬೇಕು, ಹಾಗಾಡ್ಬೇಕು, ಈ ತರ ಎಲ್ಲ ನಾವು ಯೋಚನೆ ಮಾಡೋದಾಗಿರ್ಬೋದು. ಸೊ ಈ ತರದ್ದೆಲ್ಲ ಏನಾಯ್ತು, ನನ್ನ ಶಿಶಿರ್ ಥಾಟ್ಸ್ ಮ್ಯಾಚ್ ಆಗ್ತಾ ಇತ್ತು. ಸೊ ಅಲ್ಲಿಂದ ಅದೊಂದು ಇದು ಶುರುವಾಯ್ತು, ಅಂದ್ರೆ ಒಂದು ಫ್ರೆಂಡ್ಶಿಪ್ ಶುರುವಾಯ್ತು. ಅದೊಂಥರ ಆರ್ಗ್ಯಾನಿಕ್ ಆಗಿ ಆದಂತ ಫ್ರೆಂಡ್ಶಿಪ್ ಅದು. ಅಲ್ಲಿಂದ ಶುರುವಾಯ್ತು. ಅದಾದ್ಮೇಲೆ ನಾವು ಸ್ವರ್ಗಕ್ಕೆ ಬರ್ತೀವಿ. ನಾನು ಅನ್ಕೊಂಡೇ ಇರ್ಲಿಲ್ಲ ಐಶು ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿ. ಬಿಕಾಸ್ ನಾವು ನರ್ಕದಲ್ಲಿದ್ವಿ, ಅವ್ರು ಸ್ವರ್ಗದಲ್ಲಿದ್ರು. ಆ ಒಂದು ಯೋಚನೆನೇ ಇರ್ಲಿಲ್ಲ. ಬಟ್ ಬರ್ತಿದ್ದ ಹಾಗೆ ಐಶು ಹತ್ರ ಮಾತಾಡಿದಾಗ ಗೊತ್ತಾಗಿದ್ದು ಶಿ ಸಚ್ ಅ ಸ್ವೀಟ್ ಹಾರ್ಟ್ ಅಂತ ಹೇಳಿ. ತುಂಬಾ ಒಳ್ಳೆ ವ್ಯಕ್ತಿ. ಅಂದ್ರೆ ಆ ಟೈಮಲ್ಲಿ ಏನೇ ಇದ್ರು ಮಾತಾಡ್ಬಿಡ್ತಾರೆ, ಬಟ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಅವರು. ಏನೇ ಇದ್ರು ಅಲ್ಲಿ ಜಗಳ ಆಡ್ತಾರೆ ಅಷ್ಟೇ, ಮುಗೀತದಲ್ಲಿಗೆ. ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಅಂಡ್ ಅವರಿಬ್ರು ಹೇಗೆ ಅಂತಂದ್ರೆ ಇನ್ನೊಬ್ರಿಗೆ ಕೆಟ್ಟದನ್ನ ಬಯಸಲ್ಲ. ನೀವೇನೇ ಜಗಳ ಆಡಿ ಅವ್ರಿಗೆ, ನೀವೇನೇ ಮಾತಾಡಿ, ಆ ಟೈಮಲ್ಲಿ ಏನಿದೆ ಅದನ್ನ ಮಾತಾಡಿ ಸುಮ್ಮನಾಗ್ತಾರೆ ಹೊರತು ಅದನ್ನ ಕಂಟಿನ್ಯೂ ಮಾಡೋದಾಗಿರ್ಬೋದು, ಒಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಇದನ್ನ ಮಾಡಲ್ಲ ಅವರಿಬ್ರು. ಸೊ ಅಂದ್ರೆ ಆ ಮೊಮೆಂಟಿಗೆ ಮಾತಾಡ್ತಾರಷ್ಟೇ. ಅದಾದ್ಮೇಲೆ ಅವರು ದೆ ಲೆಟ್ ಗೋ ಥಿಂಗ್ಸ್, ಆರಾಮಾಗಿರ್ತಾರೆ. ಸೊ ಆ್ಯಂಡ್ ನನಗೆ ತುಂಬ ಮೆಂಟಲಿ ಸಪೋರ್ಟ್ ಮಾಡಿದ್ದಾರೆ. ನಾನು ಎಷ್ಟೋ ಟಾಸ್ಕ್ಗಳಲ್ಲಾಗಿರ್ಬೋದು, ಅಥವಾ ಅಲ್ಲಿ ಹೋದಾಗ ಫ್ಯಾಮಿಲಿ ಇರಲ್ಲ. ಆ ಟೈಮಲ್ಲಿ ನಾವು ಕುಗ್ತೀವಿ. ನೀವು ಕುಗ್ಬಾರ್ದು ಅಂತ ಎಷ್ಟೇ ಅನ್ಕೊಂಡ್ರು, ನೀವು ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಗೊತ್ತಿಲ್ದೇನೆ ಹಾಗೆ ಆಗುತ್ತೆ. ಆ ಸಮಯದಲ್ಲಿ ಅವ್ರು ನನ್ನ ಜೊತೆ ನಿಂತಿದ್ದಾರೆ, ನನ್ನ ಜೊತೆಗಿದ್ದು ಆ್ಯಂಡ್ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಆಚೆ ಬಂದ್ಮೇಲೂ ನಾನು ನೋಡಿದ್ದೆ, ಯಾರು ಗೆಲ್ತಾರೆ ಅನ್ನೋದನ್ನ ಕೇಳ್ಬೇಡಿ, ಯಾರು ಗೆಲ್ಬೇಕು ಅಂದ್ರೆ ಮೋಕ್ಷಿತ ಅಂತ ಹೇಳ್ತೀವಿ ಅಂತ ಹೇಳಿದ್ರು. ಅದು ಆ ಥರ ಅದೊಂಥರ ನಿಸ್ವಾರ್ಥತೆ ಇದೆಯಲ್ಲ ಅವರಿಬ್ಬರಲ್ಲೂ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಅದೊಂದು ಜೆಲಸಿ ಇಲ್ಲ ಅವರಿಬ್ಬರಲ್ಲಿ. ಅವರ ಒಂದು ಏನು ಹೇಳೋದು, ನಮ್ಮ 3 ಜನದೊಂದು ಟ್ರಯೋ ಏನಿತ್ತು ಅದೊಂಥರ ನಿಷ್ಕಲ್ಮಶವಾದದ್ದು ಅಂತ ನನಗನ್ಸುತ್ತೆ. ಆ್ಯಂಡ್ ಬಹಳ ಜನ ಮಿಸ್ ಕೂಡ ಮಾಡಿಕೊಂಡ್ರು ಅವರ ಎಲಿಮಿನೇಷನ್ ಆದಮೇಲೆ. ಬಟ್ ಅವರ ಸಪೋರ್ಟ್, ಅವರ ಫ್ಯಾನ್ಸ್ಗಳ ಸಪೋರ್ಟ್ ಕೂಡ ನಿಮ್ಮ ಜೊತೆ ಇತ್ತು. ಆ್ಯಕ್ಚುಲಿ ಏನಾಯಿತು ಅಂದರೆ ಶಿಶಿರ್ ಹೋಗಿದ್ದ ನನಗೆ ಶಾಕಿಂಗ್ ಆಗಿತ್ತು. ಹೌದು, ಶಿಶಿರ್ ಇಷ್ಟು ಬೇಗ ಎಲಿಮಿನೇಟ್ ಆಗೋದ್ರ, ಇಷ್ಟು ಬೇಗ ಎಲಿಮಿನೇಟ್ ಆಗೋಗೋ ಅಂತ ಒಂದು ಕ್ಯಾಂಡಿಡೇಟ್ ಅವರು ಅಂತ ಹೇಳಿ ನನಗನ್ಸಿದ್ದು. ಅವ್ರು ಹೋಗಿದ್ದೆ ನಮ್ಗದೊಂಥರ ಫೀಲ್ ಆಗಿತ್ತು. ಅದಾಗ್ತಿದ್ದ ಹಾಗೆ ನೆಕ್ಸ್ಟ್ ವೀಕ್ ಐಶುನು ಹೊರಟೋಗ್ತಾರೆ. ಅದಿನ್ನ ಒಂಥರ ಫೀಲ್ ಆಗೋಯ್ತು. ಯಾಕೆ ನಂಗೆ ಇಬ್ರು ಅವ್ರು ನನ್ನ ಜೊತೆಯಾಗಿದ್ದವ್ರು ಯಾವಾಗ್ಲೂ. ಸಡನ್ ಆಗಿ ಅವ್ರಿಬ್ರು ಹೋಗಿದ್ದು ಅದೊಂಥರ ಆ ಟೈಮ್ಗೆ ಫೀಲ್ ಆಗೇ ಆಗುತ್ತೆ. ಬಿಕಾಸ್ ಆ ಮನೇಲಿ ನಮ್ಮೋರು ಅನ್ನೋರು ಯಾರು ಇರಲ್ಲ. ಯಾಕೆಂದ್ರೆ ಅಂದ್ರೆ ಕ್ಷಣಕ್ಕೂ ನಿಮ್ಮಲ್ಲಿ ತಪ್ಕೊಂಡು ಹಿಡಿತಾ ಇರ್ತಾರೆ, ನೀನ್ ಏನ್ ತಪ್ಪು ಮಾಡಿದ್ಯಾ. ಯಾಕೆಂದ್ರೆ ಪಾಪ ಅದು ಅವ್ರದ್ದು ತಪ್ಪಲ್ಲ. ಯಾಕೆ ಅಂತಂದ್ರೆ ಅವ್ರಿಗೂ ರೀಸನ್ಸ್ ಬೇಕೇ ಬೇಕು ಕೂಡ. ಆಟ ಇರೋದೇ ಒಬ್ರು ಹೊರಗೆ ಹಾಕೋದೇ ಆಟ ಅಲ್ಲಿ. ಸೊ ಅವ್ರನ್ನೂ ತಪ್ಪು ಅಂತ ನಾವ್ ಹೇಳಕ್ಕಾಗಲ್ಲ. ಈ ತರ ಇರೋದ್ರ ಮಧ್ಯೆ ನಮ್ಮ 3 ಜನದೊಂಥರ ಬೇರೆ ತರನೇ ಬಾಂಡಿಂಗ್ ಇತ್ತು. ಸಡನ್ ಆಗಿ ಅವ್ರು ಹೋದಾಗ ನಾನು ಒಬ್ಬಂಟಿ ಆಗೋದೆ ಅಂತ ಹೇಳಿ ಹತ್ತಿದ್ದಿದೆ ನಾನು. ಅಂಡ್ ಥ್ಯಾಂಕ್ ಗಾಡ್ ಬಿಗ್ ಬಾಸ್ ಅವ್ರು ಅದೇ ವೀಕಲ್ಲೇ ಅಂದ್ರೆ ಫ್ಯಾಮಿಲಿ ರೌಂಡ್ ಆಯ್ತು, ಕರ್ಸಿದ್ರು. ಆವಾಗ ಅಮ್ಮ ಒಂದ್ ಸ್ವಲ್ಪ ನನಗೆ ಧೈರ್ಯ ಹೇಳಿ ಹೋದ್ರು. ಮೇ ಬಿ ಅವ್ರು ಹೇಳಿದ ಧೈರ್ಯದ ಮಾತು ಫಿನಾಲೆ ಅವ್ರಿಗೂ ಕರ್ಕೊಂಡ್ಬಂತು.